ಲಿಫ್ಟ್ ಕೇಳೋಣ, ಒಳ್ಳೆ ಜನ ಕೇಳ್ತೀನಿ ತಡಿ. ನಿಮ್ಮಂಗೆ ಪೀಸ್ಫುಲ್ ಯಾರೂ ಇರೋದಿಲ್ಲ. ಲ್ಯಾಂಗ್ವೇಜ್ ಬೇಸಿಗೆ ನಿಮಗೆ ಕನ್ನಡ. ಐ ಆಮ್ ಕನ್ನಡ. ಪುನೀತ್ ರಾಜ್ ಹೆಸರು. ಪುನೀತ್ ಬರ್ತಡೇ ಇವತ್ತು. ಎಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 6 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಕೊಯಂಬತ್ತೂರು ಈಶಾ ಫೌಂಡೇಶನ್ಗೆ ಬಂದಿದ್ದೀನಿ. ನನ್ನ ಹಿಂದೆ ಅದ್ಭುತವಾಗಿ ಕಾಣ್ತಿದೆ, ನೀವು ಹಂಗೆ ನೋಡ್ಕೊರಿ. ಹಂಗೆ ಈ ಕಡೆ ನೋಡ್ಕೊಂಡ್ರೆ ಇಲ್ಲಿ ನೋಡಿ, ನ್ಯಾಚುರಲ್ ಆದ ಆಕಳೆಲ್ಲ ಕಾಣ್ತಿದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕೊಮ್ಮು ಇದೆ ನೋಡಿ. ಇದಕ್ಕೆ ಸೈಲೆಂಟಾಗಿದೆ ಆಕಳೆಲ್ಲ. ಹಾಯ್ ಬಡೀಸ್, ಹಾಯ್ ಬ್ಲ್ಯಾಕಿ, ಹಾಯ್ ವೈಟಿ, ಹೇಯ್ ಕಾಲಕಯ್ಯ. ಆಲ್ಮೋಸ್ಟ್ ಎಲ್ಲ ಆಕಳೆಲ್ಲ ನೋಡಿ ಕುತ್ತಿಗೆಗೆ ಗಂಟೆ ಕಟ್ಟಿದ್ದಾರೆ. ಯಾಕಂದರೆ ಇದೆಲ್ಲ ವೈಲೆನ್ಸ್ ಆಗಿರುತ್ತೆ ಯಾವಾಗಲೂ. ಅದು ಬೆಲ್ಲು ಸೌಂಡ್ ಕೇಳ್ತಾ ಇರುವಾಗ ಅದು ಮನಸ್ಸು ಶಾಂತಿ ಆಗುತ್ತೆ. ಅದಕ್ಕೆ ಎಲ್ಲ ಆಕಳಿಗೆ ಬೆಲ್ ಕಟ್ಟಿದ್ದಾರೆ. ಹಾಯ್ ಬಡಿ, ಸೈಲೆಂಟಾಗಿದೆ ಬ್ಯಾಗ. ಯಾಡ ಅಲ್ಲಿ ನೋಡಿ ಎಷ್ಟು ಹತ್ರ, ಇದು ನೋಡಿ ಎಷ್ಟು ದೊಡ್ಡ ಇದೆ. ಸೌಂಡ್ ನೋಡಿ ಹೆಂಗೆ ಬರ್ತಿದೆ. ಅದಕ್ಕೆ ಸ್ಟಾರ್ಟಿಂಗ್ ನಂದಿ ಎಲ್ಲ ದರ್ಶನ ಮಾಡ್ಕೊಂಡು ಇವಾಗ ಈಶ್ವರ ತಗ ದರ್ಶನ ಮಾಡೋಕ್ಕೆ ನಾವು ಹೋಗ್ತಾಯಿದ್ದೀವಿ. ಇಲ್ಲಿನಿಂದ ಅರೌಂಡ್ 1 ಕಿಲೋಮೀಟ್ರ್ ಏನೋ ಇದೆ. ನಡ್ಕೊತ ಹೋಗೋಣ ಬನ್ನಿ. ಇಲ್ಲಿ ನೋಡಿದರೆ ಪ್ರಸಾದ ಇದೆ, ಅದು ಆಕಳಿಗೆ ಕೊಡೋಕ್ಕೆ. ಹಾಗೆ ನೋಡ್ಕೊಂಡ್ರೆ ಇಲ್ಲಿ ಫ್ರೀ ವಾಟರ್ ಗನ್ ಇದೆ. ಅಲ್ಲಿ ಬಂದು ವಾಶ್ರೂಮ್ ಇದೆ. ಇದೆಲ್ಲ ಇವಾಗ ಯಾಕೆ ಕ್ಲೀನಾಗಿ ಮಾಡಿದ್ದಾರೆ ಅಂದರೆ ಶಿವರಾತ್ರಿ ದಿನ ಇದೆಲ್ಲ ಕ್ಲೀನಾಗಿ ಮಾಡಿ ಇಲ್ಲಿ ಒಂದು ಮೆಡಿಟೇಷನ್ ಪ್ರೋಗ್ರಾಮ್ ನಡೆದಿದೆ. ಇದೆಲ್ಲ ನೋಡ್ಬೇಕಂತ ನನಗೆ ಆಸೆ ಇದೆ. ನೋಡೋಣ ಇದೆಲ್ಲ ಒಳಗೆ ಇದೆ ಅಂತ. ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹೇಳ್ತಾರೆ ಒಳಗಡೆ. ಅದಕ್ಕೆ ಏನಿದೆ ಏನಿಲ್ಲ ಅಂತ ಒಳಗಡೆ ಹೋಗಿದ ಮೇಲೆ ಗೊತ್ತಾಗುತ್ತೆ. ಮೋಡ ಎಲ್ಲ ನೋಡಿ ಎಷ್ಟು ಮುಚ್ಕೊಂಡಿದೆ. ಇವಾಗ ಮಳೆ ಬರೋ ಸೌಂಡು ನನಗೆ ಕೇಳಿಸ್ತು, ಆದರೆ ಮಳೆ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆ ಬೆಟ್ಟದ ಹಿಂದೆಗಡೆ ಬಂದು ಕೇರಳ ಇರುತ್ತೆ, ಈ ಕಡೆ ಬಂದು ತಮಿಳ್ನಾಡು. ಇದು ತಮಿಳ್ನಾಡಿಗೆ ಸಂಬಂಧಪಟ್ಟಿದ್ದು. ನಾನು ಹೇಳ್ಕೊಂಡ್ರೆ ಇಲ್ಲಿ ಚರಿತ್ರೆ ಎಲ್ಲ ಏನು ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಅಂತ ಅಲ್ಲ, ನನ್ನ ವೀಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ವೀಡಿಯೋ ತುಂಬ ಅದ್ಭುತವಾಗಿರುತ್ತೆ. ವೀಡಿಯೋನ ಸ್ಕಿಪ್ ಮಾಡಂಗೆ ಪೂರ್ತಿಯಾಗಿ ನೋಡಿ ಈ ಅಂದಾನ. ಸುಮಾರು 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದ ಮೇಲೆ ಇಲ್ಲಿನಿಂದ ತುಂಬ ಅದ್ಭುತವಾಗಿ ಕಾಣ್ತಿದೆ ನೋಡಿ. ಈಶಪ್ಪನ ನೋಡ್ಕೊತ ಹಿಂಗೆ ಹೋಗಿದರೆ ಶಿವಲಿಂಗ ಇಲ್ಲಿದೆ. ಶಿವಲಿಂಗ ನಾವು ಹತ್ರದಿಂದ ಮುಟ್ಕೋಬೋದು. ಸಂಜೆ 7 ಗಂಟೆಗೆ ಲೈಟಿಂಗ್ ಶೋ ನಡೀತದೆ, ಆದರೆ ನಾನು ಅಷ್ಟೊತ್ತು ಇರೋದಿಲ್ಲ. ಯಾಕಂದರೆ ಮುಂದೆ ನನ್ನ ಪ್ರಯಾಣ ಹೋಗ್ತಾನೆ ಇರುತ್ತೆ. ಇಲ್ಲಿಂದ ನನಗೆ ಲಿಫ್ಟ್ ಸಿಗೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನಾನು ಆದಷ್ಟು ಬೇಗ ಇಲ್ಲಿ ಮುಗಿಸ್ಕೊಂಡು ವೀಡಿಯೋಸು ನಾನು ಹೋಗೋದು ಪ್ರಯತ್ನ ಮಾಡ್ತೀನಿ. ಅವಾಗೆ ಅಲ್ಲಿ ಮೋಡ ಮುಚ್ಕೊಂಡು ಅಲ್ಲಿ ಆ ಕಡೆ ಸೈಡೆಲ್ಲ ಮಳೆ ಬರ್ತಿದೆ. ಇಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ನಾನು ಲಗೇಜು ಇದೆ. ಲಗೇಜ್ ಬಂದು ಲಾಕರ್ ಸಿಸ್ಟಮೇ ಆ ಕಡೆ ಹೋಗ್ಬೇಕಂತ ಹೇಳ್ತಿದ್ದಾರೆ. ಆದಷ್ಟು ನಾನು ಬೇಗ ಅಲ್ಲಿ ಹೋಗಿ ಲಗೇಜ್ ಇಟ್ಟಿದ ಮೇಲೆ ಫ್ರೀಯಾಗಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಈ ಕಡೆಯಿಂದ ನಾವು ಹೋಗೋ ರಸ್ತೆ ಈ ಕಡೆ ಇದೆ. ವೀಡಿಯೋ ತೆಗೋಣ ಅಂತ ನೋಡಿದರೆ ಇಲ್ಲಿ ಮಳೆ ಬಂದುಬಿಟ್ಟಿದೆ. ಆಲ್ಮೋಸ್ಟ್ ಇಲ್ಲೇ ಎಲ್ಲ ಜನರು ಬಂದುಬಿಟ್ಟಿದ್ದಾರೆ. ಇನ್ನು ಇದು ಫುಲ್ ಆಗ್ತಾನೇ ಇದೆ. ಇಲ್ಲಿ 5 ನಿಮಿಷ ಆಗಿದ ಮೇಲೆ ಮಳೆ ನಿಂತಿದೆ. ಇವಾಗ ಚಳಿ ಶುರುವಾಗಿದೆ. ಇಲ್ಲಿ ನೋಡ್ಕೊರಿ, ಎತ್ತಿನ ಗಾಡಿ. ಇಲ್ಲಿಂದ ಬೇರೆ ಲೊಕೇಶನ್ಗೆ ಕರ್ಕೊಂಡು ಹೋಗುತ್ತೆ ಈ ಗಾಡಿ. ಇಲ್ಲಿ ಓಲ್ಡ್ ಆ್ಯಂಡ್ ಟ್ರೆಡಿಷ್ನಲ್ ಮಾಡ್ಕೊತ ಹೋಗ್ತಿದೆ. ನಾವು ಇವಾಗ ನಡ್ಕೊತ ಅಲ್ಲಿ ಆ ಕಡೆ ಹೋಗ್ಬೇಕು. ಈ ಕಡೆ ನೋಡ್ಕೊಂಡ್ರೆ ಪ್ರಕೃತಿ ಹಂಗಂದ ತುಂಬ ಅದ್ಭುತವಾಗಿದೆ. ಹಂಗೆ ಹಿಂದೆಗಡೆ ಬಂದರೆ ಇಲ್ಲಿ ಕ್ಯಾಂಟೀನ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನಿಮಗೆ ಏನೇನು ಬೇಕಂದರೆ ಹೊಟ್ಟೆ ತುಂಬಿಸ್ಕೋಬೋದು. ಹಿಂಗೆ ಮತ್ತು ನಾನು ಈ ಕಡೆ ಹೋಗ್ತೀನಿ. ಈ ಕಡೆ ಏನೈತಂತ ನನಗೆ ಗೊತ್ತಿಲ್ಲ, ನಾನೇ ಇದು ಫಸ್ಟ್ ಟೈಮ್ ಬರ್ತಿರೋದು. ಹಂಗೆ ನೀವು ಏನೇನು ಫಸ್ಟ್ ಟೈಮ್ ಬರ್ತಾಯಿದ್ದೀರ ಅಂದರೆ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡ್ಕೊತಾ ಬನ್ನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊತಿದ್ದಾರೆ. ಇಲ್ಲಿ ಅದ್ಭುತವಾಗಿದೆ. ನೋಡಿದರೆ ಇಲ್ಲಿ ಕನ್ನಡಿಗರು ಸಿಕ್ಕಿದ್ದಾರೆ ನಮಗೆ. ಹಾಯ್ ಮಾಡ್ಕೊರಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ರಾಜು. ಎಲ್ಲಿನಿಂದ? ಬೆಂಗಳೂರು. ತುಂಬ ಪೀಪಲ್ಸ್ ಬೆಂಗಳೂರಿನಿಂದನೇ ಬರ್ತಿದ್ದಾರೆ. ನಾವು ಈಶಾ ಫೌಂಡೇಶನ್ ಅಲ್ಲಿ ಜಟಾಯುಟಾಚಿ ನೋಡಿವಲ್ಲ, ಅಲ್ಲಿಗನ ತುಂಬ ಬೆಂಗಳೂರು ಪೀಪಲ್ಸೇ ನಾವು ನೋಡ್ತಿದ್ದೆವು. ಸೈಲೆಂಟಾಗಿ
ಯಾವಾಗನ ಟಕ್ಕರ್ ಹೊಡಿಬೋದು, ನಾವು ಸೈಲೆಂಟಾಗಿ ಹೋಗ್ಬೇಕು. ಅಣ್ಣ ಆರನ್ ಹೊಡಿಕೆ ನಮ್ಮ ಆರನ್ ಇಲ್ಲೇ. ಹಾಂ, ಅದು ಹೋಗ್ತಿದೆ, ಇದು ಬರ್ತಿದೆ. ಆ ಕಡೆ ನೋಡ್ಕೊಂಡ್ರೆ ಲೋಕಲ್ಸ್ ಬಸ್ಗನ ಇದೆ, ನಿಮಗೆ ಬಸ್ ಫೆಸಿಲಿಟಿಗನ ಇಲ್ಲಿ ನೋಡ್ಬೋದು. ಹಂಗೆ ನಾವು ಎಂಟ್ರೆನ್ಸ್ ಹತ್ರ ಬಂದ್ಬಿಟ್ಟಿವಿ. ಇಲ್ಲಿ ಮೊದಲು ಸಾರಿ ನಾನು ಮುಟ್ಟಕ್ಕೆ ಹೋಗ್ತಿದ್ದೀನಿ, ನೋಡೋಣ ಏನು ಮಾತಾಡ್ತಾರೆ. ಓ ಬೇಡ ರೀ, ಏನ ಟಚ್ ಮಾಡಂತಾನ. ಅದೇ ಅದನ್ನು ನೋಡಿದರೆ ಭಯ ಆಗ್ತಿದೆ ನೋಡಿ. ಒಂದು ಮಾತಿನಲ್ಲಿ ಕೇಳ್ತಿದೆ, ಓಲಾ ಅಂದರೆ ಹೋಗ್ತೈತೆ. ಇವಾಗ ದೇವ್ರ ದರ್ಶನ ನನಗೆ ಅದ್ಭುತವಾಗಿ ಆಗಿದೆ. ನನಗೆ ಗೊತ್ತು ಈ ವಿಡಿಯೋ ನನಗೆ ಚೆನ್ನಾಗಿ ಬಂದಿಲ್ಲ ಅಂತ, ಆದರೆ ಈ ಮೆಮೊರೀಸ್ ಯಾವಾಗಲೂ ನನ್ನ ಮೈಂಡಾಗಿರುತ್ತೆ. ಒಂದು ಸಾರಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ, ಅದ್ಭುತ ಅದ್ಭುತ ಅದ್ಭುತ. ನಾನು ಹೇಳ್ತೀನಿ ನೋಡಿ, ಅದರಲ್ಲಿ ಮೇನ್ ಸೂರ್ಯಕುಂಡ ಅಂತ ಇದೆ. ನಿಮಗೆ ಆನ್ಲೈನಲ್ಲಿ ಏನೇನು ಫೋಟೋ ಇದ್ದರೆ ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಒಂದು ಸಾರಿ ನೀವು ಏನಾರ ಕಾಲು ಇಟ್ಟಿರಂದರೆ ಬಾಡಿಗೆ ಶಾಕ್ ಹೊಡಿಯೋದು ಖಂಡಿತ. ಅಷ್ಟೊಂದು ಚಿಲ್ಲಾಗಿರುತ್ತೆ. ಆದರೆ ನೀವು ಏನಾರ ಅದರಲ್ಲಿ ಸ್ನಾನ ಮಾಡಿ ಹೊರಗಡೆ ಬಂದಿರಂದರೆ ನಿಮ್ಮಂಗೆ ಪೀಸ್ಫುಲ್ ಯಾರೂ ಇರೋದಿಲ್ಲ, ಅದು ಮಾತ್ರ ಖಂಡಿತ ನಾನು ಹೇಳ್ತಿರೋದು. ಇವಾಗ ನಾನು ಹೋಗ್ತಿರೋದು ಮತ್ತೆ ನಾನು ಬಂದ ದಾರಿನೇ ಮತ್ತೆ ರಿಟರ್ನ್ ಹೋಗ್ತಿದ್ದೀನಿ. ಇವಾಗ ನಾನು ಟೈಮಿಂಗ್ ಬಗ್ಗೆ ಹೇಳ್ತೀನಿ ನೋಡಿ. ದೇವಸ್ಥಾನ ದರ್ಶನ ಪಡೆಯೋಕ್ಕೆ ಬೇರೆ 3 ನಿಮಿಷ ಆಗುತ್ತೆ, ಆದರೆ ಅಲ್ಲಿ ಸುತ್ತಾಡೋದು 2 ತಾಸು ಮಿನಿಮಮ್ ನಿಮಗೆ ಆಗುತ್ತೆ. ಅಷ್ಟೊಂದು ನೋಡೋದಿದೆ. ಇನ್ನೊಂದು ದಾನದಯ ಅಂತ ಇನ್ನೊಂದು ಪ್ಲೇಸ್ ಇದೆ. ಅಲ್ಲಿ ನೋಡಿದರೆ ಫಾರಿನ್ಸ್, ಇಂಡಿಯನ್ಸ್, ಋಷಿ ಎಲ್ಲರೂ ನೋಡ್ಬೋದು. ಧ್ಯಾನ ಮಾಡ್ಕೊತ ಒಬ್ಬೊಬ್ಬರು ಒಂದೊಂದು ರೀತಿ ಧ್ಯಾನ ಮಾಡೋದು ನೋಡ್ಬೋದು. ಒಬ್ಬರಂದರೆ ಬಾಯಿ ತಕ್ಕೊಂದು ಧ್ಯಾನ ಮಾಡ್ತಿದ್ದಾರೆ, ಒಬ್ಬರಂದರೆ ನಿದ್ದೆ ಮಾಡ್ತಿಲ್ಲ, ಅವರು ಧ್ಯಾನನೇ ಮಾಡ್ತಿದ್ದಾರೆ. ಆದರೆ ಒಂದೊಂದು ಪೊಸಿಷನು ಆ ಥರ ಇದೆ ಇಲ್ಲಿ. ಎಲ್ಲ ವೀಡಿಯೋ ರೆಕಾರ್ಡ್ ಇದ್ದಿದ್ದರೆ ಮಾತ್ರ ನಿಮಗೆ ಅದ್ಭುತವಾದ ತೋರಿಸೋದು ತುಂಬ ಇರ್ತಿತ್ತು. ಇಂಥ ದೊಡ್ಡ ದೇವಸ್ಥಾನದಲ್ಲಿ ವೀಡಿಯೋ ರೆಕಾರ್ಡ್ ಇಲ್ಲಲ್ಲ, ಏನು ಮಾಡಲಿ. ಇವಾಗ ಸೂರ್ಯ ಹೊರಗಡೆ ಬಂದಿದ್ದಾನೆ, ಅವಾಗೇ ಬರಬೇಕಾಗಲ್ಲ. ಯಾಕೆ ಬಂದಿಲ್ಲ? ಇವಾಗ ಬಂದಾನ. ಮೂಡೆಲ್ಲ ಸ್ಪಾಯಲ್ ಆಗಿದೆ. ಹೆಂಗೋ ಇವಾಗ ಏನು ಬಂದಿಲ್ಲ ಮಳೆ. ಆದಷ್ಟು ನಾನು ಬೇಗ ಹೈವೇ ಕಡೆ ಹೋಗ್ತೀನಿ. ಹೈವೇ ಕಡೆ ಹೋಗಿದ ಮೇಲೆ ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅವಾಗರಿಗೆ ವ್ಯೂ ಎಂಜಾಯ್ ಮಾಡ್ಕೊತ ಬನ್ನಿ. ನೋಡಿ ಹೆಂಗಿದೆ ನೋಡಿ. QR ಇದೆ, QR ಸ್ಕ್ಯಾನ್ ಮಾಡಿ ನೋಡಿ. ಒಂದು ಸಾರಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು. ಎಲ್ಲ ನಿರ್ಮಾಣ ಮಾಡಿದ್ದು ಈ ಗುರೂಜಿ ಅವರೇ. ಈ ಗುರೂಜಿ ನೇಮ್ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ ಲಿಂಗ ನಾನು ನೋಡಿಲ್ಲ, ಈ ಲಿಂಗ ಅದ್ಭುತವಾಗಿದೆ. ನಾನು ಈ ದರ್ಶನನೇ ನಾನು ಪಡೆದಿದ್ದು. ಕೇವಲ ಒಂದು 3 ನಿಮಿಷದಲ್ಲಿ ದರ್ಶನ ಪಡೆದಿದ್ದೀನಿ. ನೋಡಿ ಹೆಂಗಿದೆ ನೋಡಿ. ಹಂಗೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಿದ್ರೆ ಇಲ್ಲಿ ಇವ್ರು ಬಂದಿದ್ದಾರೆ. आपका नाम बोल जी एक हाय बोलना नहीं, आपका नाम बोलो. मेरा नाम विशाल कुमार यादव, मैं बिहार मधुबनी से बिलोंग करता हूँ. आपका? पप्पू कुमार पासवान, बिहार मधुबनी जिला ब्लॉक. शंकर कुमार, बिहार सीतामढ़ी. आपका सुब्बी का पुलिस स्टेशन में जाता है उधर. आपका नाम? ओके. मैं तमिलनाडु में काम करने आया हूँ, बिहार से. बिहार, सुबी बिहार से. ओके ओके ओके. सब्सक्राइब करना ना मेरा चैनल. सिर्फ अकेला हूँ. सब्सक्राइब, लाइक, सपोर्ट, शेयर. नहीं आप बोलने का नहीं, अभी कर डालो ना. तुरंत करेगा भैया. ಗ್ಯಾಪ್ ಇರುವಾಗನೇ ಈ ಥರ ಮಾಡ್ತಾನೆ ಇರ್ಬೇಕು ಯಾವಾಗಲೂ. ಚಾನ್ಸ್ ಮಿಸ್ ಮಾಡಲಿಕ್ಕೆ ಹೋಗ್ಬಾರ್ದು. ನೋಡಿ ನಾನು ಅದ್ಭುತವಾದ ದರ್ಶನ ಪಡ್ಕೊಂಡು ಬಂದಿದ್ದೀನಲ್ಲ, ನನಗೆ ಆಶೀರ್ವಾದ ಇವರೆಲ್ಲ ನನಗೆ ಸಿಕ್ಕಿದ್ದಾರೆ, ನನಗೆ ಫಾಲೋವರ್ಸ್. ನೀವು ಫಾಲೋ ಮಾಡ್ಕೊರಿ, ನನ್ನ ಬೆಳೆಸಿ. ಒಳ್ಳೆ ಕಂಟೆಂಟ್ ಬರ್ತಾನೆ ಇರುತ್ತೆ. ನಾಳೆ ಒಂದು ಅದ್ಭುತವಾದ ಕಂಟೆಂಟ್ ಬರುತ್ತೆ. ಅದಕ್ಕೋಸ್ಕರ ನೀವು ಈಗಲೇ ಫಾಲೋ ಮಾಡ್ಕೊರಿ. ಇವರೆಲ್ಲ ನನ್ನ ಫ್ಯಾಮಿಲಿ ಆಗಿದ್ದಾರೆ. ಬಾಯ್ ಬಾಯ್ ಅಣ್ಣ, ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್, ಬಾಯ್. ಹಿಂಗಿರುತ್ತೆ ಟ್ರಾವೆಲಿಂಗಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಸಿಗುತ್ತೆ. ಬಿಸಿಲು ಶುರುವಾಗಿದೆ, ಹೋಗ್ತಿದೆ ನನ್ನ ಪ್ರಯಾಣ, ಹೋಗ್ತಿದೆ. ಆ ಕಡೆ ಎಲ್ಲ ನೋಡ್ಕೊಂಡ್ರೆ ಮಳೆ ಬರ್ತಿದೆ, ಇಲ್ಲಿ ನೋಡ್ಕೊಂಡ್ರೆ ಇನ್ನು ಬಿಸಿಲು ಆಗ್ತಿದೆ. ನಾವು ಹಿಂಗೆ ಹೋಗ್ತಿದ್ದೀವಿ. ಊಟ ಏನು ಮಾಡಿಲ್ಲ,
ನಾವು ನೈಟ್ ಡೈರೆಕ್ಟಾಗಿ ಊಟ ಮಾಡೋಣ. ಆ ಕಡೆ ಎಲ್ಲ ಮಳೆ ಬರ್ತಿದೆ, ಈ ಕಡೆ ನೋಡ್ಕೊಂಡ್ರೆ ಸನ್ಸೆಟ್ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಹೋಗ್ತಿದ್ದಾರೆ. ನೈಟ್ ಶೋ ಆಗುತ್ತೆ 7 ಗಂಟೆಗೆ, ಅದು ನಾನು ಮಿಸ್ ಮಾಡ್ಕೊತೀನಿ. ಇಲ್ಲಿ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರ್ತೀನಿ ಎಲ್ಲ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇಲ್ಲಾಂದರೆ ಮೇಲೆ ಐ ಬಟನಲ್ಲಿ ಕೊಡ್ತೀನಿ, ನೋಡ್ಕೊರಿ, ಚೆಕ್ಔಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ ಪ್ರಕೃತಿಯನ್ನು ಎಷ್ಟು ಅದ್ಭುತವಾಗಿ ಕಾಣ್ತಿದೆ. ಹಾಗೆ ಈ ಈಶಾ ತುಂಬ ಅದ್ಭುತವಾಗಿದೆ. ಈ ವಿಡಿಯೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರನ್ನು ನೋಡ್ತಾ ಇದ್ದಾರೆ, ಟೂರಿಸ್ಟ್ ಅಂದನ ಇನ್ನೂ ಅಂದವಾಗಿರ್ಬೇಕಂದ್ರೆ ಈ ಥರ ಬಾತ್ರೂಮ್ನ ಪ್ರೊವೈಡ್ ಮಾಡ್ಕೊರಿ. ಬಾತ್ರೂಮ್ ಬಗಲಿಗೆ ಆಲ್ಮೋಸ್ಟ್ ಅಂದವಾದ ಫ್ಲವರ್ಸ್ ನೋಡ್ಬೋದು. ಇಲ್ಲಿ ಈ ಕಡೆ ಒಂದು, ಈ ಕಡೆ ಒಂದು, ಈ ಥರ ಮಾಡ್ಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ಪ್ರಜೆಗಳು ಎಲ್ಲನ ಅಲ್ಲಿ ಈಚೆ ಹೋಗೋದಿಲ್ಲ. ಗೈಸ್, ಲೈಟಿಂಗ್ ಶೋ ನೋಡ್ಬೇಕಂತ ಎಷ್ಟೊಂದು ಜನ ಬರ್ತಾನೆ ಇದ್ದಾರೆ ಇಲ್ಲಿ, ಆದರೆ ನಾನು ನೋಡ್ತಾ ಇಲ್ಲ, ಮಿಸ್ ಮಾಡ್ಕೊತಿದ್ದೀನಿ. ಟ್ರಾವೆಲಿಂಗ್ನಲ್ಲಿ ಮಾಮೂಲಿ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ಪ್ಲೇಸಸ್ ನಿಮಗೆ ತೋರಿಸೋದು ತುಂಬ ಇದೆ. ಇಲ್ಲಿ ನೋಡಿ ಅದ್ಭುತವಾದ ಕ್ಲೌಡ್ ಕಾಣ್ತಿದೆ, ಆ ಕಡೆ ಸೂರ್ಯ ಹಿಂದಗಡೆ ಚೆನ್ನಾಗಿ ಕಾಣ್ತಿದ್ದಲ್ಲ. ನಾವು ಎಲ್ಲರೂ ಬರ್ತಾ ಇದ್ದಾರೆ, ನಾನು ಹೋಗ್ತಿದ್ದೀನಿ. ನೋಡಿ ಇದೀಗನ ಅದ್ಭುತವಾದ ಒಳಗಡೆ ನೋಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಎಲ್ಲ ಶಿಲ್ಪಿ ಕಲೆ ತುಂಬ ಅದ್ಭುತವಾಗಿ ಒಳಗಡೆ ಇದೆ. ನನಗೆ ಅನಿಸ್ತಿದೆ ಮೆಡಿಟೇಷನ್ ಬಗ್ಗೆ ನಾನು ಸ್ವಲ್ಪ ತಪ್ಪಾಗಿ ಮಾತಾಡೀನಿ ಅಂತ. ಅದೆಲ್ಲ ಒಂದು ಕಲೆ ಇದೆ, ಅದಕ್ಕೆ ಮಾಡೋ ಕಾರಣಗನ ತುಂಬ ಇದೆ. ಅದೆಲ್ಲ ನಮಗೆ ಅಷ್ಟೊಂದು ಐಡಿಯಾ ಇಲ್ಲಲ್ಲ, ಅದಕ್ಕೆ ನಾವು ಆ ಥರ ಮಾತಾಡ್ತೀವಿ. ಇದು ಸಾರಿ, ನಾನು ಮಾತಾಡಿದ್ದೆ ತಪ್ಪು, ನಾನು ಒಪ್ಕೊತೀನಿ. ಇವೇನ ಪರ್ಚೇಸ್ ಮಾಡೋದಿದ್ರೆ ಈ ಥರ ತುಂಬ ಇಲ್ಲಿದೆ, ಆ ಕಡೆಗನ ನೋಡ್ಬೋದು. ಎಲ್ಲ ಎಕ್ಸ್ಪೆನ್ಸಿವೇ ನನಗೆ ಅನಿಸ್ತಿದೆ. ಅಲ್ಲಿ ಬಾಟಲ್ಸ್, ಡ್ರೆಸ್ಸಸ್. ಓಕೆ, ನನಗೆ ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲ, ಬಜೆಟ್ನಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀನಿ. ಫ್ಯೂಚರ್ನಲ್ಲಿ ಏನು ಬಂದರೆ ಇನ್ನೊಂದು ಸರಿ ನಾನು ತೊಗೊತೀನಿ. ಇವಾಗ ಹೋಗೋ ಟೈಮ್ ಬಂದಿದೆ ಇಲ್ಲಿ ಬಿಟ್ಟು. ನೆಕ್ಸ್ಟ್ ನೋಡೋ ಪ್ಲೇಸ್ ಬಂದು ಮೈಸೂರು. 288 ಕಿಲೋಮೀಟರ್ ಇದೆ ಇಲ್ಲಿಂದ ಕರೆಕ್ಟು, ಅದಕ್ಕೆ ನಾನು ಮೇನ್ ರೋಡ್ ಕಡೆ ಹೋಗ್ತಿದ್ದೀನಿ. ಫೈನಲಿ ಟಾಟಾ ಬಾಯ್ ಬಾಯ್ ಈಶಾ. ಹೊರಗಡೆ ಬಂದುಬಿಟ್ಟಿದ್ದೀನಿ. ಲಿಫ್ಟ್ ಕೇಳೋಣ, ಒಳ್ಳೆ ಜನ ಕೇಳೋಣ, ಕೇಳ್ತೀನಿ ತಡಿ. ಆ ಕಡೆ ಹೋಗ್ತದಾನ ರಜಾನು, ನನಗೆ ಹೋಗೋದು ಈ ಕಡೆ ಹೋಗ್ಬೇಕು. ಆ ಕಡೆ ಹೋಗಿದ್ರೆ ಏನು ಪ್ರಯೋಜನ. ಮಳೆ ಬರ್ತಾ ಇದೆ, ಸುಮಾರು ಹೊತ್ತು ರೋಡ್ನಲ್ಲಿ ನಡ್ಕೊತ ಬರ್ತಿದ್ದೀನಿ. ಯಾವ ಗಾಡಿ ಈ ಕಡೆಯಿಂದ ಬರ್ತಾ ಇಲ್ಲ, ಆ ಕಡೆಯಿಂದ ಬರೋದು ತುಂಬ ಗಾಡಿ ಇದೆ, ಈ ಕಡೆ ಯಾವುದೂ ಇಲ್ಲ ನೋಡಿ. ಇಲ್ಲಿಂದ ರೋಡು ಸುಮಾರು ಒಂದು 5-6 ಕಿಲೋಮೀಟ್ರ್ ಏನೋ ಇದೆ. ಬರೋ ಟೈಮ್ ನಾನು ಅಬ್ಸರ್ವ್ ಮಾಡೀನಿ. ಹೋಗೋ ಟೈಮ್ ಅಷ್ಟೊಂದು ಕಿಲೋಮೀಟ್ರ್ ನಾನು ನಡಿಬೇಕಂತ ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ. ಏನು ಮಾಡಲಿ, ಟ್ರಿಪ್ನಲ್ಲಿ ಹಿಂಗೆ ಮಾಮೂಲು ಆಗುತ್ತೆ. ಫೈನಲಿ ಒಂದು ಕಾರ್ ನನಗೆ ಲಿಫ್ಟ್ ಸಿಕ್ಕಿದೆ. ಹೋಗೋಣ ಬನ್ನಿ ಕಾರ್ ಒಳಗೆ. ಫಸ್ಟ್ ಟೈಮ್ ಕಾರ್ ಹತ್ತಾನ. ಅದ್ಭುತವಾದ ಊಟ ಮಾಡ್ಕೊಂಡಿದ್ವಿ. ಇಲ್ಲಿನಿಂದ ನನ್ನ ಪ್ರಯಾಣ ಶುರುವಾಗುತ್ತೆ. ನೈಟ್ ಟೈಮ್ ಒಂದು ಲಿಫ್ಟ್ ನನಗೆ ಸಿಕ್ಕಿದೆ. ಒಂದು ಹೈವೇವರೆಗೆ ಈ ಲಿಫ್ಟ್ ನನಗೆ ಸಿಗುತ್ತೆ. ಇದು 3ನೇ ಲಿಫ್ಟ್ ಸಿಕ್ಕಿದೆ ನನಗೆ. 2ನೇ ಲಿಫ್ಟ್ ಒಬ್ಬರು ಕೊಟ್ಟಿದ್ರು, ಆದರೆ ಅವರು ಓವರ್ ಸ್ಪೀಡಾಗಿ ಹೋಗ್ತಿದ್ರು, ಅದಕ್ಕೆ ವೀಡಿಯೋ ತೆಗ್ದಿಲ್ಲ. ಇದು 3ನೇ ಲಿಫ್ಟ್. ಇವತ್ತು ನೈಟ್ ಟೈಮಿಂಗ್ ಬಂದು ಎಷ್ಟಾಗ್ತಿದೆ ಅಂದರೆ ಶಾರ್ಪ್ 8 ಗಂಟೆ ಆಗ್ತಿದೆ. 8 ಗಂಟೆ ನಾನು ಯಾವುದಾನ ಪೆಟ್ರೋಲ್ ಬಂಕ್ ಇಲ್ಲಾಂದರೆ ನಿಯರ್ ಬೈ ಎಲ್ಲನೂ ನೋಡಬೇಕು. ಇಲ್ಲಿ ಏನೋ ಸ್ಟಾಪ್ ಆಯಿತು ಇಲ್ಲಿ. ಓಕೆನಾ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನನ್ನ ಲೊಕೇಶನ್ ಕರೆಕ್ಟು ನೋಡಿ, 258 ಕಿಲೋಮೀಟರ್ ಇದೆ. 6 ಗಂಟೆ 20 ನಿಮಿಷ ಆಗುತ್ತೆ ಹಿಂಗೆ ಗಾಡಿನಲ್ಲಿ ಹೋಗ್ತಾ ಇದ್ದರೆ. ಆದರೆ ನಾನು ಇಲ್ಲಿ ಮುಂದೆ ಯಾವುದಾನ ಪೆಟ್ರೋಲ್ ಬಂಕ್ನಲ್ಲಿ ಇವತ್ತು ನೈಟ್ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಮತ್ತೆ ಶುರು ಮಾಡೋಣ ಪ್ರಯಾಣನ. ಓಕೆ, ಕಾರು ಎಣ್ಣೆ ಕಲಿಸಬಿಟ್ಟು ನನ್ನ ಕೆಲಸದಕ್ಕೋಸ್ಕರ ಕರೆಕ್ಟ್ ನನಗೆ ಹೈವೇ ಕಡೆ ನನಗೆ ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ ಕೇರಳ ಬಸ್ ಬಂದಿದೆ ನೋಡಿ. ಎಷ್ಟೊಂದು ಟ್ರಾಫಿಕ್ ಇದೆ. ನನ್ನ ಮುಂದೆ ಬಸ್ ಇದೆ, ಇಲ್ಲಿಂದ ನಾನು ಬಸ್ ಹತ್ತಿ ಹೋಗ್ಬಿಡಲ್ಲ.
ಥರ ಹೋಗಿದ್ರೆ ನಾನು ಚಾಲೆಂಜ್ ಹೆಂಗೆ ಕಂಪ್ಲೀಟ್ ಮಾಡಲಿ ನಾನು ಚಾಲೆಂಜೇ ಮುಖ್ಯ ನನಗೆ. ಕೊಯಂಬತ್ತೂರು ಬೆಳಿಗ್ಗೆ ಬರುವಾಗ ನನಗೆ ಏನೋ ವಿಲೇಜ್ ಸಿಟಿ ಹಂಗಿತ್ತು, ಆದರೆ ಈಗ ಡೀಪ್ನಲ್ಲಿ ಬರುವಾಗಲೇ ನನಗೆ ಅರ್ಥ ಆಯಿತು ಇದು ತುಂಬ ದೊಡ್ಡ ಸಿಟಿ ಅಂತ. ಲೋಕಲ್ ಜಾಗದಲ್ಲಿ ನಾನು ವೀಡಿಯೋ ಮಾಡ್ಕೊತ ಹೋಗ್ತಾ ಇರುವಾಗ ಜನ ನನ್ನ ನೋಡ್ತಾನೇ ಇದ್ದಾರೆ, ಯಾರಪ್ಪ ಆಯ್ತಾ ವೀಡಿಯೋ ಮಾಡ್ಕೊತ ಒಬ್ಬನೊಬ್ಬನು ಮಾತಾಡ್ಕೊತ ಹೋಗ್ತಿದ್ದಾನಂತ. ಆದರೆ ನನಗೆ ಅವರೆಲ್ಲ ನೋಡೋದು ನನಗೆ ಮುಖ್ಯನೇ ಇಲ್ಲ, ನೀವೇ ನೋಡ್ತಾ ಇರಬೇಕು, ನಿಮ್ಮ ಕಡೆನೇ ನಾನು ಮಾಡ್ತಾನೇ ಇರಬೇಕು. ಹಂಗೆ ನಾಚಿಕೆ ಗೀಚಿಗೆ ಏನಿಲ್ಲ. ಇವಾಗ ಈ ಟ್ರಿಪ್ನಲ್ಲಿ ತುಂಬ ನಾನು ನಾಚಿಕೆ ಎಲ್ಲ ಹೋಗ್ಬಿಟ್ಟಿದೆ. ಮೇನು ಕಂಟೆಂಟು ತುಂಬ ಚೆನ್ನಾಗಿರ್ಬೇಕು. ಏನೋ ಫಾರಿನ್ ಕಂಟ್ರಿನಲ್ಲಿ ಬಂದಂಗೆ ಇದೆ ನನಗೆ. ಇಲ್ಲಿ ತಮಿಳ್ನಾಡಿನಲ್ಲಿ ಫುಟ್ಬಾಲ್ ಲವರ್ಸ್ ತುಂಬ ಇದ್ದಾರೆ. ಇಲ್ಲಿ ನೋಡಿ ಎಷ್ಟೊಂದು ಜೆಸ್ಸಿ ಇಲ್ಲಿದೆ. ನಾನು ಅಬ್ಸರ್ವ್ ಮಾಡ್ಕೊತ ಬಂದಿದ್ದೀನಿ, ಮುಸ್ಲಿಮ್ಸ್ ಅವ್ರಿಗನ ಮನೆಗೆ ತಮಿಳ್ ಮಾತಾಡ್ತಿದ್ದಾರೆ, ಇಲ್ಲಿ ಹೊರಗಡೆಗನ ತಮಿಳ್ ಮಾತಾಡ್ತಿದ್ದಾರೆ ನೋಡಿ. ಈ ಟ್ರಿಪ್ನಲ್ಲಿ ಆದಷ್ಟು ನಾನು ನೀರು ತುಂಬ ಕುಡಿಬೇಕು, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಹಂಗೆ ಗ್ರೀನ್ ಸಿಗ್ನಲ್ ಬಿದ್ದಿದೆ, ನಾನು ಇಲ್ಲಿಂದ ರೈಟ್ ಹೋಗ್ಬೇಕು. ಗೂಗಲ್ ಮ್ಯಾಪ್ ನೋಡ್ಕೊತ ನಾನು ಎಲ್ಲೋ ಬಂದಿದ್ದೀನಿ, ಯಾವುದೋ ಮೇನ್ ಸರ್ಕಲ್ಗೆ ಬಂದಿದ್ದೀನಿ. ಮೇಲೆಲ್ಲ ಹೋಗ್ತಾನೆ ಇದೆ ಲಾರಿ, ಆದರೆ ನಾನು ಕೆಳಗಡೆ ಇದ್ದೀನಿ. ನಾವು ಹಿಂಗೆ ಹೋಗ್ಬೇಕು. ಟೋಟಲ್ 3 ರೋಡ್ ಇಲ್ಲಿದೆ ಒಂದೇ ಲೈನಾಗೆ, ಅಪ್ಪರ್, ಮಿಡಿಲ್, ಲೋವರ್. ಟೋಟಲ್ 3 ರೋಡ್ ಒಂದೇ ಟ್ರ್ಯಾಕ್ ಆಗಿದೆ. ಅದ್ಭುತ ಇಂಜಿನಿಯರ್ಸ್. ಹಾಯ್ ಬ್ರೋ. ಹೆಂಗೆ ಬ್ರೋ ಇದು ಚಾನಲ್ ಬ್ರೋ? ಹೆಂಗೆ? ಬಳ್ಳಾರಿ ಹುಡುಗ, ಕರ್ನಾಟಕ ಹಿಚ್‌ಹೈಕಿಂಗ್. ಅಚ್ಚಾ ಹಾಯ್. ಯುವರ್ ಚಾನಲ್ ನೇಮ್? ಬಳ್ಳಾರಿ ಹುಡುಗ. ಇಲ್ಲಿ ಲೋಕಲ್ ಜನರು ನೋಡಿ ನಾನು ಮೊಬೈಲ್ ನೋಡ್ಕೊತ ಬಂದಿದ್ದೀನಿ, ಆದರೆ ಇಲ್ಲಿ ಇದು ಐತೆ ಅಂತ ನಾನು ಅಬ್ಸರ್ವ್ ಮಾಡಿಲ್ಲ. ಏನೋ ಸ್ವಲ್ಪ ಹಾರ್ನ್ ಸೌಂಡ್ ಬಂತಂತ ಮೇಲೆ ನೋಡಿದೆ ನೋಡು, ಇದು ನನಗೆ ಕಣ್ಣು ಬಂದಿದೆ. ಇವಾಗ ಇಲ್ಲಿ ನಡ್ಕೊತಾಗ ನಾನು ಮೊಬೈಲ್ ನೋಡೋದು ತುಂಬ ಕಷ್ಟ ಆಗ್ತಿದ್ದಪ್ಪ. ಎಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತಿಲ್ಲ. ನನಗೆ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಕ್ಕಿದೆ. ಇವತ್ತು ನೈಟ್ ಇಲ್ಲಿ ಮಲ್ಕೊಳಕ್ಕೆ ಕೊಡ್ತಾರಾ ಇಲ್ಲ ಅಂತ ಕೇಳಬೇಕು. ಬನ್ನಿ ಹೋಗೋಣ, ಏನಂತಾರ ನೋಡೋಣ. ಅಣ್ಣ ನನಗೆ ನೈಟು ತೂಂಗನು கொஞ்சம் டென்ட் இருக்குது, கொஞ்சோண்டு இடம் கொடுக்குறீங்களா? தூங்கத்துக்கு படுக்கிறதுக்கு கொஞ்சோண்டு இடம் கொடுக்குறீங்களா? காலையில் 8 மணிக்கெல்லாம் கிளம்பிடுறேன். கன்னியாகுமரி டு காஷ்மீர் ஹிச்ஹைக்கிங் பண்ணின்னு போகிறேன். போகிறீங்களா? லிஃப்ட் கேட்டிங்கன்னா காஷ்மீருக்கு போகிறேன் நடந்து. என்ன ಲ್ಯಾಂಗ್ವೇಜ್ பேசுகிறீங்க நீங்கள்? ಕರೆಕ್ಟಾ? ಕನ್ನಡ. ಐ ಆಮ್ ಕನ್ನಡ. ಪುನೀತ್ ರಾಜ್ ಹೆಸರು. ಪುನೀತ್ ಬರ್ತ್ಡೇ ಇವತ್ತು. ಹೌದು. ಆಯಿತು, ಆ ಜಾಗದಲ್ಲಿ ಹಾಕಲಿ ಚೆನ್ನ. ನೀವು ಒಬ್ಬರೇನಾ? ನಾನು ಒಬ್ಬನೇ, ಸಿಂಗಲ್. ಟೆಂಟ್ ಇದೆ ನನ್ನ ಕಡೆ. ಓಕೆ, ಅಲ್ಲಿ ಹಾಕಳಿ, ಅಲ್ಲಿ ಹಾಕಲಿ ಸರಿನಾ? ಇವಾಗ ಬಿಡಿ, ಒಂದು 10:30 ಮೇಲೆ ಹಾಕಲಿ. ಇವಾಗ ಬೇಡ, 10:30 ಮೇಲೆ. ಓಕೆ. ಊಟ ಮಾಡಿದ್ದೀನಿ. ಎಲ್ಲಿ ಮಾಡಿದ್ರಿ? ಅಲ್ಲಿ ಬರೋ ದಾರಿದಲ್ಲಿ ಮಾಡಿದ್ದೀನಿ. ಅಲ್ಲ, ಓಕೆ, ಇಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ಹೋಟೆಲ್ ಐತೆ ಮಾಡಿ. ಇಲ್ಲ, ಏನು ತೊಂದರೆ ಇಲ್ಲ. ವೇಟ್ ಮಾಡ್ತೀನಿ. ನಾನು ಊಟ ಮಾಡಿದ್ದೀನಿ. ಚಾರ್ಜಿಂಗ್ ಇಟ್ಕೋಬೋದಾ? ಹೇಳ್ತೀನಿ ನಾನು, ಈ ಶಿಫ್ಟಲ್ಲಿ ಹೇಳ್ತೀನಿ. ಓಕೆ. ಇವತ್ತು ನೈಟ್ ಮಲ್ಕೊಳಕ್ಕೆ ನನಗೆ ಜಾಗ ಸಿಕ್ಕಿದೆ. ಗುಡ್ ನೈಟ್ ನಿಮ್ಮೆಲ್ಲರಿಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೆ ನೋಡೋಣ. ಶಾರ್ಪ್ 5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಎಂಜಾಯ್ ಮಾಡಿ, ವಿಡಿಯೋನ ನೋಡಿ. ಟಾಟಾ, ಬೈ ಗುರುಗಳೇ, ಬಾಯ್.